ಬಳಿರೇಲೈ ಮಾನವ ದೇವ ಗೂಡಿ ಗುಡಿಸಿ ಕಡು ವರದಿ ಪರಬಲವೆಂಬ ಕಡಲಿಗೆ ಒಡಬನಾಲ ಕಳಿಸುವ ಕುಲ ಶಾದಿಗಳಿಂದ ಕಿರೀಟಾದಿ ಅಲಂಕಾರ ಅಲ್ಲವಾ ಎಲ್ಲ ಮಾನವ ದೇವ ತಳ ತಳಿಸುವ ಕುಲ ಶಾದಿಗಳಿಂದ ಸಂತಣ ಎಂಬ ಬೇರೆ ನಾದದಿಂದ ಬಂದ ಸುಂದರ ವಿಗ್ರಹನ ಮುಂದೆ ನಿಂತು ಒಂದನಿಂದ ಮಾತನಾಡಿಸುವ ನೀನು ದಾರುಮಠ ಮುಂದೆ ನೋಡು ಈ ಹುಡುಗನ ಆರ್ಭಟ. ಓಹೋ ದೇವ ನಾವು ದಾರನರಿ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ, ಗುಡ್ಡಕ್ಕೆ ನಲ್ಲಿಲ್ಲ, ಆಕಾಶಕ್ಕೆ ಕಂಬವಿಲ್ಲ, ದೀಪಕ್ಕೆ ಕುಲವಿಲ್ಲ, ಕೋಳಿಗೆ ಮಳೆಯಿಲ್ಲ, ಕಾಮಕ್ಕೆ ಕಣ್ಣಲ್ಲಿ ಆಟದೊಳಗೆ ನಿಂತುಕೊಂಡು ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಮಕ್ಕಳ ಸಾರಥಿ ಅನ್ನುವರಲ್ಲ ದೇವ. ಹೇಳಬೇಕು ತಮ್ಮ ನಿಜ ನಾಮಾಂಕಿತವಲ್ಲ. ಸಾರಥಿ ನಮ್ಮ ನಾಮಾಂಕಿತವೆಂದರೆ ಅದೇ ದೇವ. ಎಡಬಲ್ಲದ ಕುಡಿ ಮೀಸ ತುಡಿಕೆ ತೀಡುವ ಕಡೆ ರಭಸ ಜ್ವಾಲೆಯಿಂದ ಮತ್ಪುದ ಸ್ಫಾಲನಂ ಗೈದ ಮಾತದ ಹೌದಮ್ಮ. ಕೋಡವಿ ಭಾರ ಪೊತ್ತ ಆದಿಶೇಷನ ತದ್ದೆಡೆಗಳೆಲ್ಲ ಸಿಡಿಬಿಡಿಗಂಡು ತಡೆಯಲಾರ ಗಡಗವಾಗಿದವು. ಹೌದಮ್ಮ. ಎಲ್ಲ ಸಾರಥಿ ಗೋಮುದಿ ಋತುದೊಳ ಎಂಬ ಶಬ್ದನಿಗೆ ಕಾರ್ಮಕದೊಳ ತಳಿಸುವ ಕುಲ ಶಾದಿಗಳಿಂದ ಕಿರೀಟಾದಿ ಅಲಂಕಾರ. ಹೌದಮ್ಮ. ಸಾರಥಿ ಗೋಮುದಿ ಋತು ಜಾಡ ಜಾತದಲ್ಲಿರ್ಬೇಕು ಪಾಕ್ ನೀವು ತಕ್ಕನೆ ಹೆದರಿ ಕಮಲ ಚಂಡ ಕಟಕವು ಬೆರ್ರನೆ ಬೆರೆದ ಪರಬಲಗರ್ತ ಇಪ್ಪಾಗ ಮಾಡುವಂತೆ ಹಪ್ಪರಿಸಿ ವೀರಬಪ್ಪನಿಟ್ಟರೆ ಹೌದಮ್ಮ. ಹಿರಣ್ಯ ಗರ್ಭ ಸೃಷ್ಟಿಸಿದ ದಿಕ್ಪೂ ಮಂಡಲಂ ಕುಕ್ಕಿ ಕುಲಾದ್ರಿಗಳೆಲ್ಲ ಉರುಳಿಬಿತ್ತು. ಗಂಡ ಕಲಿ ಎಂದನಿಸಿ ಈ ಪಾದ ತೋಳ್ ಕಾಲ್ ಪೆಂಡಿ ಎಂದರಿಸಿ ಮೂರು ಲೋಕದ ಬಲ್ಲಿದನಾದ ಈ ಗಣಗಾರಿ ಗರ್ಜನ ಸಿಂಹನಾದಿ ಅರ್ಜುನ ಅರ್ಜುನ ಮಹಾರಾಜನೆಂದು ಗರ್ಜಿಸಿ ಜಯಬೇರಿಯ ಓಡಿಸಲೇ ಸಾರಥಿ ಎಂಬ ಸೂತ. ಮುಂದೆ ನೋಡಿ ಈ ವಿಕ್ರಮನ ತಾವ ಮೂರು ಲೋಕದ ಗಾಂಧಿ ಅರ್ಜುನ ಮಹಾರಾಜನಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದ ಕಾಡವನ ದೇವ ಶಿವಕೋಟಿ ಪ್ರಭಾವ. ಬಳಿರೇಲ ಈ ಸಾರಥಿ ಹೋಗುದಿ ಈ ಸುಂದರ ವಿಗ್ರಹನ ಈ ಸುಂದರ ವಿಗ್ರಹನ ಸಭಾ ಮಧ್ಯಕ್ಕೆ ಈ ಸುಂದರ ವಿಗ್ರಹ ಬಂದ ಕಾರಣವೇನೆಂದು ವಶಗೊಂಡಿರುವ. ಹೌದು ದೇವ. ವಿಮಲಮತಿಯುತನಾದ ಧರ್ಮಜನಾದ ಅಗ್ರಜನಾದ ಆಗಮಿಸಗಾಲ ಬಣ್ಣವಾಯ್ತು ಕಂಡೆಯ ಸಾರಥಿ ತಿಳಿದೇ ನಾನು ಒಂದು ಸಂಗತಿ. ಒಳ್ಳೆಯದು ಪ್ರಭುತಿ. ಈ ಪೀಠವನ್ನು ಜಾಗೃತಿ